ನಮ್ಮ ಈ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯರು ಆದಂಥ ರವಿಕುಮಾರ್ ಗೌಡ ಅವರು ಕಳೆದ 2 ವರ್ಷದಲ್ಲಿ ಮೊದಲನೇ ಮಂಡ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಜೊತೆಗೆ ಒಂದು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಾವು ಏನು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಿದೋ ಇಡೀ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಅದರ ಹಿನ್ನೆಲೆಯಲ್ಲೇ ಒಂದು ಬೂದ್ನೂರಿನ ಉತ್ಸವ ಅಂತೇಳಿ ಪ್ರಾರಂಭ ಮಾಡಿ ಮೊದಲನೇ ವರ್ಷ ಯಶಸ್ವಿಯಾಗಿ ಮಾಡಿದರು. 2ನೇ ವರ್ಷ ಈ ವರ್ಷ ಅದಕ್ಕಿಂತ ಡಿಫರೆಂಟಾಗಿ ಮಾಡಬೇಕು ಅಂತ ಸಾಕಷ್ಟು ಇದರ ಮಧ್ಯದಲ್ಲಿ ಅಭಿವೃದ್ಧಿ ಕೆಲಸ ಅಥವಾ ಸಾರ್ವಜನಿಕವಾಗಿ ಅನೇಕ ಕಾರ್ಯಕ್ರಮಗಳು ಸರ್ಕಾರದಿಂದ ಸೌಲಭ್ಯಗಳು ಕೊಡಿಸೋದ್ರಲ್ಲೂ ಯಶಸ್ವಿಯಾಗಿ ಅದರ ಜೊತೆಗೆ ಇದು ಒಂದು ಸಾರ್ವಜನಿಕರಿಗೆ ಒಂದು ನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದಾರೆ. ನಾಳೆ ಅದು ಅಧಿಕೃತವಾಗಿ ಉದ್ಘಾಟನೆ. ಆ ಉದ್ಘಾಟನೆ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ. ಸ್ಪೋರ್ಟ್ಸ್ ಇರ್ಬೋದು, ಮಹಿಳೆಯರಿಗೆ ರಂಗೋಲಿ ಇರ್ಬೋದು, ಇನ್ನಿತರ ಆ್ಯಕ್ಟಿವಿಟೀಸ್ ಎಲ್ಲನೂ ಕೊಟ್ಟು ಅದನ್ನೆಲ್ಲ ಪ್ರೈಸನ್ನು ಕೊಡ್ತಕ್ಕಂಥ ಒಂದು ಇದರಲ್ಲಿ ಯುವಕರಿಗೆ ಮಂಡ್ಯ ಒಂದು ನಗರವನ್ನು ಸುತ್ತಮುತ್ತಲ ಗ್ರಾಮವನ್ನು ಮೇಲುಗಡೆಯಿಂದ ತೋರಿಸಿದ್ರೆ ಬಹುಶಃ ನಮ್ಮ ಮಂಡ್ಯ ಹೇಗಿದೆ ಅಂತೇಳಿ ಇವತ್ತು ಎಲ್ರಿಗೂ ಹೆಲಿಕಾಪ್ಟ್ರಲ್ಲಿ ಓಡಾಡೋ ಅವಕಾಶಗಳು ಇರಲ್ಲ. ಯಾರಿಗೆ ಬೇಕಾದ್ರೂ ಶಕ್ತಿ ಇದೆ, ಹೆಲಿಕಾಪ್ಟ್ರಲ್ಲಿ ಓಡಾಡಲಿಕ್ಕೆ ಆಗದೇ ಇರೋದಂತೆ ನಮ್ಮ ರೈತರು ಹೋಗ್ಬೋದು, ಸಾರ್ವಜನಿಕರು ಯಾರು ಬೇಕಾದ್ರೂ ಓಡಾಡ್ಬೋದು. ಆದರೆ ಈ ಥರದ ಒಂದು ಮಂಡ್ಯ ಒಂದು ನಗರವನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಮೊದಲಿಗೆ ಪ್ರಪ್ರಥಮವಾಗಿ ರವಿಕುಮಾರ್ ಅವರು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವನಿಗೆ ನನ್ನ ಜಿಲ್ಲೆಯ ಜನತೆ ಪರವಾಗಿ, ನಮ್ಮ ಮಂಡ್ಯ ಕ್ಷೇತ್ರದ ಜನತೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಾನು ಮತ್ತು ಉದಯ್ ಅವರು ಈ ಒಂದು ಕಾರ್ಯಕ್ರಮವನ್ನು ಭಾಳ ಸಂತೋಷವಾಗಿ ಉದ್ಘಾಟನೆ ಮಾಡಿ ನಾನು ನಾಳೆ ಈ ಒಂದು ಬೂದ್ನೂರು ಉತ್ಸವದ ಅಧಿಕೃತ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಗೆ ಸಾಯಂಕಾಲ 6 ಗಂಟೆಗೆ ಬರ್ತಾಯಿದ್ದೀವಿ. ಇದು ಒಳ್ಳೆಯದಾಗಲಿ ಅಂತೇಳಿ ನಾನು ಎಲ್ರಿಗೂ ಸೇಫಾಗಿ ಇವತ್ತು ನಾಳೆ ನಾಡಿದ್ದೆಲ್ಲ 3 ದಿವಸ ಈ ಕಾರ್ಯಕ್ರಮ ಇರುತ್ತೆ. ಹೆಲಿಪ್ಯಾಡು ಇಲ್ಲೇ ಹೆಲಿಕಾಪ್ಟರ್ ಓಡಾಡೋ ಅಂಥದ್ದು 3 ದಿವಸ ಎಲ್ಲರೂ ಸಮಾಧಾನವಾಗಿ ಇದನ್ನು ಒಳ್ಳೆ ರೀತಿಯಲ್ಲಿ ಸಣ್ಣ ಅಡಚಣೆ ಆಗದಂಗೆ ನೋಡ್ಕೋಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ. ನೋಡ್ತಾ ಇದ್ದಾರಲ್ಲ, ಈಗ ಏನಿಲ್ಲ ಸಹಜವಾಗಿ ಇದ್ದೇ ಇರ್ತದೆ. ಈಗ ಮೊನ್ನೆ ಹಂಪೆ ಉತ್ಸವದಲ್ಲೂ ಮಾಡಿದ್ದಾರೆ. ದುಬಾರಿ ಏನಾಗಲ್ಲ, ಬಟ್ ಕೊಡಲೇಬೇಕಲ್ಲ ಅವ್ರಿಗೂ. ಅಷ್ಟೇನಿದೆ ಅದು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ನಮಗೆ ಬರಲ್ಲ. ಇದೇನು ಎಕ್ಸ್ಟ್ರಾ ಉತ್ಸವದ ಕಾರ್ಯಕ್ರಮಕ್ಕಲ್ಲ ಇದು. ಅವ್ರಿಗೇನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಷ್ಟಕ್ಕೆ ಮಾತ್ರ. ಅದೊಂದು ಅವಕಾಶ ಮಾಡಿಸ್ಕೊಟ್ಟಿದ್ದಾರಲ್ಲ ರವಿಯವರು. ಓಕೆನಾ? ಹಾಂ, ನೋಡ್ರಿ, ಈಗ ಇದೇನು ಇವತ್ತು ಉತ್ಸವ ಅಲ್ಲ. ಈಗ ಕನಕೋತ್ಸವ ಇವತ್ತು ಪ್ರಾರಂಭ ಆಗಿಲ್ಲ, 25 ವರ್ಷದಿಂದ ಮಾಡ್ತಾಯಿದ್ದಾರೆ. ಹಂಪಿ ಉತ್ಸವ ಇವತ್ತು ಪ್ರಾರಂಭ ಆಗಿಲ್ಲ, 2.5 ವರ್ಷದಲ್ಲಿ ಹಳೆದಿದೆ. ರವಿಯವರು ಶಾಸಕರು ಬೂದ್ನೂರು ಉತ್ಸವನ ಮಾಡಿ ಈ ಒಂದು ನೂತನವಾದಂಥ ಒಂದು ಹೆಲಿಕಾಪ್ಟರ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಸರ್ಕಾರ ಟೇಕಪ್ ಆಗಿದೆ ಆಗಿಲ್ಲ ಅನ್ನೋದನ್ನು ಯಾವ ರೀತಿ ಮಾನದಂಡ ಅಳೆಯೋದು? ಕಳೆದ 5 ವರ್ಷದಲ್ಲಿ ನೀವು ರಾಜ್ಯ ಎಲ್ಲ ಅಳತೆ ಮಾಡಬೇಡಿ, ಮಂಡ್ಯ ಜಿಲ್ಲೆಗೆ 5 ವರ್ಷದಲ್ಲಿ ಯಾವುದರಲ್ಲಿ ನೀವು ಕಳೆದ 5 ವರ್ಷ 3 ಮುಖ್ಯಮಂತ್ರಿಗಳ ಕಾಲದಲ್ಲಿ ಏನು ಕಾರ್ಯಕ್ರಮಗಳಿರ್ಬೋದು, ಅಭಿವೃದ್ಧಿ ಇರ್ಬೋದು, ಯೋಜನೆಗಳು, ಸಾರ್ವಜನಿಕ ಸೌಲಭ್ಯಗಳು ಎಲ್ಲವನ್ನು ಒಂದು ಪಟ್ಟಿ ಮಾಡಿ ಕಳೆದ 5 ವರ್ಷದಲ್ಲಿ ಈ ವರ್ಷ ಏನು ಮಾಡಿದ್ದೀವಿ ನೋಡಿ, ಅದಕ್ಕೆ ಕಂಪೇರ್ ಮಾಡಿ ಹೇಳಿದ್ರೆ ನಾನು ಒಂದು ದಿವಸ ಬೇಕಾದ್ರೆ ನಿಮ್ಮ ಜೊತೆ ಕೂತ್ಕೊಂಡು ಡಿಸ್ಕಸ್ ಒಂದು ದಿವಸ ಯಾವತ್ತಾರ ಒಂದು ದಿವಸ ನೀವೇ. ಈಗ ನಾನು ಕೊಟ್ಟರೆ ಅದು ನಿಮಗೆ ಉತ್ಪ್ರೇಕ್ಷೆ ಆಗ್ಬೋದು. ನೀವು ಕಳೆದ 5 ವರ್ಷದಲ್ಲೂ ನೀವೇ ಇದ್ದೀರಾ, ಈಗಲೂ ನೀವೇ ಇದ್ದೀರಾ. ನಿಮ್ಮ ಅನುಭವದಲ್ಲೇ ತಗೊಳ್ಳಿ, ನನ್ನ ಮುಂದೆ ಹೇಳಿ. ಅದರಲ್ಲಿ ಏನಾದ್ರು ಇದ್ದರೆ ನಾನು ಹೌದಪ್ಪ 5 ವರ್ಷಕ್ಕೆ ನಾವು ಮ್ಯಾಚ್ ಮಾಡೋಕ್ಕಾಗಿಲ್ಲ ಅಂತ ಖಂಡಿತ ಒಪ್ಕೊತೀನಿ. ಹಾಂ, ಅದು ಈಗಾಗಲೇ ಭಾಳ ಕಾಮೆಂಟ್ಸ್ ಆಗಿ ತಣ್ಣಗಾಗುವಂಥ ಟೈಮ್ ಬಂದಿದೆ. ಈಗ ಯಾಕೆ ಅವ್ರವ್ರ ವೈಯಕ್ತಿಕ, ಈಗ ಮೊನ್ನೆ ರವಿನೂ ಹೋಗಿ ಬಂದಿರು, ಯಾವುದೋ ಒಂದು ಕಾರ್ಯಕ್ರಮದ ಪ್ರಯುಕ್ತ ಒಂದು ಅವ್ರ ಕ್ಷೇತ್ರದ ಒಂದು 10-15 ಜನ ಕರ್ಕೊಂಡು ಹೋಗಿ ಬಂದಿದ್ರು. ಕೆಲವು ಶಾಸಕರು ಅಥವಾ
ಪಕ್ಷದ ಮುಖಂಡರುಗಳು ವೈಯಕ್ತಿಕವಾಗಿ ಕೆಲವು ದೇಶಕ್ಕೆ ಟೂರ್ ಮಾಡೋದು ಅಥವಾ ಬೇರೆಯವ್ರು ಕರ್ಕೊಂಡು ಹೋಗೋದು ಅದು ವೈಯಕ್ತಿಕ. ಅದನ್ನೇನು ದೊಡ್ಡ ವಿಚಾರ ಅಂತ ನಾವು ಅದನ್ನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಸರ್, ಅದನ್ನು ಅವ್ರೇನು ಹೇಳೋರೆ ಅಂತ ಅರ್ಥ ಮಾಡ್ಕೊಂಡ್ರಲ್ಲ. ನಾನು ನೋಡಿದೆ ವಿಡಿಯೋನ. ಹೈಕಮಾಂಡು ಸೂಕ್ತವಾದಂಥ ನಿರ್ಧಾರ ತಗೋತಾರೆ. ಇಲ್ಲಿ ಟೂರ್ ಹೋಗೋದು, ಟೂರ್ ಬರೋದು ಅಥವಾ ಯಾರ ಪರ ಯಾರು ವಿರುದ್ಧ ನಿಲ್ಲೋದ್ರಿಂದ ಆಗಲ್ಲ. ಹೈಕಮಾಂಡ್ ನಮ್ಮ ತೀರ್ಮಾನ. ಹೈಕಮಾಂಡು ಇದನ್ನು ಸೂಕ್ತವಾದಂಥ ಸಂದರ್ಭದಲ್ಲಿ ತೀರ್ಮಾನ ತಗೋಬೇಕು ಅನ್ನೋದು ನನ್ನ ಒತ್ತಾಯ ಅಂತ ಹೇಳಿದ್ದಾರೆ. ಖಂಡಿತ ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನಿಲ್ಲ. ನಾನು ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ ನಮ್ಮ ಪಕ್ಷ ಡ್ಯಾಮೇಜ್ ಆಗಲಿಕ್ಕೆ ಬಿಡಲ್ಲ. ನಮ್ಮ AICC ಅಧ್ಯಕ್ಷರಿರ್ಬೋದು, ರಾಹುಲ್ ಗಾಂಧಿಯವರು ಸೊ ಮೊನ್ನೆ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ವೇಣುಗೋಪಾಲ್ ಸುರ್ಜೇವಾಲಾ ಇರ್ಬೋದು, ಮೇಡಮ್ ಇರ್ಬೋದು, ನಮ್ಮ ಅಧ್ಯಕ್ಷರನ್ನ DCM ಮತ್ತು CM ಇಬ್ಬರನ್ನೂ ಕೂರಿಸಿ ಸೂಕ್ತವಾದಂಥ ಸಂದರ್ಭದಲ್ಲಿ ಒಂದು ತೀರ್ಮಾನವನ್ನು ತಗೋತಾರೆ. ಯಾವುದೇ ಕಾರಣಕ್ಕೆ ನನ್ನ ಮುಖ್ಯಮಂತ್ರಿಗಳು ಪದೇ ಹೇಳಿದ್ದಾರೆ ಮೀಡಿಯಾಕ್ಕೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ. ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೈಕಮಾಂಡ್ ಬದ್ಧಕ್ಕೆ ನಾವಿಬ್ಬರೂ ಬದ್ಧ ಅಂತ. ಪ್ರಶ್ನೆನೇ ಬರಲ್ಲ, ತೀರ್ಮಾನ ತಗೋತಾರೆ. ಏನಾಗಿದೆ ಸರಿ ತಪ್ಪು ಅಂತ ವಿಶ್ಲೇಷಣೆ ಮಾಡೋವಂಥದ್ದಲ್ಲ. ಸ್ಪೀಕರು ತೀರ್ಮಾನ ತಗೋಬೇಕು. ಸೊ ನಾನು ಮೊನ್ನೆನೂ ಅಲ್ಲಿ ಕೇಳಿದ್ರು, ಸ್ಪೀಕರ್ ಹತ್ರ ನಾವು ಸಹ ಮಾತಾಡ್ತೀವಿ ಅಂತ ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ನಾವು ಸ್ಪೀಕರ್ ಹತ್ರ ಮಾತಾಡ್ತೀವಿ, ಸಿಕ್ಕಿಲ್ಲ ಸ್ಪೀಕರು. ಯಾವ ಕಾರಣಕ್ಕೆ ಅದನ್ನು ಸ್ವಲ್ಪ ನಿರ್ಬಂಧನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸ್ಪೀಕರ್ ಹತ್ರ ಮಾತಾಡ್ತೀವಿ. ಸ್ಟೇಟ್ ಬಜೆಟು ನೋಡ್ರಿ, ನಾವು ಕಳೆದ 2 ವರ್ಷದಲ್ಲಿ ಯಶಸ್ವಿಯಾಗಿ 5 ಗ್ಯಾರಂಟಿ ಕೊಟ್ಟಿರೋದೇ ಒಂದು ದೊಡ್ಡ ಇದು. ಅಭಿವೃದ್ಧಿಗೆ ನಾವು ನಿರಂತರವಾಗಿ ಮಾಡ್ತಾಯಿದ್ದೀವಿ. ಈ ವರ್ಷ ಬಜೆಟ್ನಲ್ಲೂ ಸಹ 100ಕ್ಕೆ 100 ನಮ್ಮ ಮುಖ್ಯಮಂತ್ರಿಗಳು ಅವರ ಅನುಭವದ ಹಿನ್ನೆಲೆಯಲ್ಲಿ ನಮ್ಮ ಸಂಪನ್ಮೂಲವನ್ನು ನೋಡಿ ಸೂಕ್ತವಾದಂಥ ಒಳ್ಳೆಯ ಬಜೆಟನ್ನು ಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ಮತ್ತು ಇದು 4 ಲಕ್ಷ ಮೀರಿದಂಥ ಬಜೆಟು. 55 ಲಕ್ಷ ಕೊಡುವಂಥ ರಾಜ್ಯದ ಅವರೇ BJPಯವರು ನಿಮ್ಮ TV ಡಿಸ್ಕಷನಲ್ಲಿ ನೋಡಿದ್ದೀವಿ ನಾವು ಎಷ್ಟೋ ಸಾರಿ. ಸೊ ರೈತರಿಗೆ ಹೆಚ್ಚಿಗೆ ಆದ್ಯತೆ ಕೊಟ್ಟಿಲ್ಲ ಅಥವಾ ಕರ್ನಾಟಕಕ್ಕೆ ಸಂಪೂರ್ಣವಾಗಿ ಮಾನ್ಯತೆ ಕೊಟ್ಟಿಲ್ಲ ಅನ್ನೋದು ನೀವೆಲ್ಲ ನೋಡಿದ್ದೀರಾ. TVನಲ್ಲಿ ಡಿಸ್ಕಷನ್ ನೋಡಿದ್ದೀರಾ, ಪತ್ರಿಕೆಯಲ್ಲಿ ನೋಡಿದ್ದೀರಾ. ಇವತ್ತು 19 ಜನ BJP MPಗಳಿದ್ದು, 5 ಜನ ಮಂತ್ರಿಗಳಿದ್ದು, ರಾಜ್ಯಕ್ಕೆ ಏನಾದರೂ ಅವ್ರದ್ದು ಆದಂಥ ಕೊಡುಗೆ ಇದೆಯಾ? ನೀವೇ ಅದನ್ನ ವಿಶ್ಲೇಷಣೆ ಮಾಡಿದ್ರೆ ಆಯಿತು. ನಾವೇನು ಹೇಳಲೇಬೇಕಾಗಿಲ್ಲ. ನಾವು ಹೇಳಿದ್ರೆ ಅವ್ರಿಗೆ ಕಾಂಗ್ರೆಸ್ನವರು BJPಯವ್ರನ್ನ JDSನವ್ರನ್ನ ಬೈದು ಅಂತಾರೆ. ಇವತ್ತು ಜನತಾದಳದವರು BJP ವಿರುದ್ಧ ಟೀಕೆಯನ್ನು ಮಾಡಿದಂಥ ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಟೀಕೆ ಮಾಡಿದವರು JDS ಅವರು. ಇವತ್ತು ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕೊನೆ ಪಕ್ಷ ಅವರು ಡಿಮ್ಯಾಂಡ್ ಮಾಡ್ಬೋದಾಯಿತು, ಏನೂ ಮಾಡ್ತಾಯಿಲ್ಲ. ಅವ್ರಿಗೆ ಅಧಿಕಾರನೇ ಮುಖ್ಯ ಆಗಿದೆ ವಿನ ಜನತಾದಳಕ್ಕೆ. ಅವರು ಕೊಟ್ಟಿರ್ತಕ್ಕಂಥ BJPಯ ಒಂದು ಮಿತ್ರತ್ವದಿಂದ ಅವ್ರಿಗೆ ಲಾಭ ಏನಾಗಿದೆ ಅದೇ ಸಾಕು. ರಾಜ್ಯಕ್ಕೆ ಅನ್ಯಾಯ ಆಗಿದ್ರು ತೊಂದರೆ ಇಲ್ಲ ಅನ್ನೋ ಪರಿಸ್ಥಿತಿ ಅವರು ತಲುಪಿದ್ದಾರೆ. ಸೊ ಈಗ ಮಾದಾಯಿ ನಾವು ಟೆಂಡರ್ ಕರೆದಿದ್ದೀವಿ, ಒಂದು ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಇವತ್ತು ಮೇಕೆದಾಟು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟರು, ಒಂದು ಕ್ಲಾರಿಟಿ ಇಲ್ಲ. ಸುಪ್ರೀಂ ಕೋರ್ಟಿಂದ ಕ್ಲಿಯರಾಗಿ ಮಾಡಬೇಕು, ಮಾಡೋದು ಸೂಕ್ತ, ಇದು ಅನಿವಾರ್ಯ ಅಂತೇಳಿ ಡೈರೆಕ್ಷನ್ ಕೊಟ್ಟರು ನಾನು 5 ನಿಮಿಷಕ್ಕೆ ಮಾಡ್ತೀನಿ ಅಂತ ನಮ್ಮ MP ಅವರು ಹೇಳಿದರು. ಸುಪ್ರೀಂ ಕೋರ್ಟ್ ಕೊಟ್ಟ ಮೇಲೂ ಅವರು ಇನ್ನೂ ಮಾಡೋಕ್ಕಾಗಿಲ್ಲ. ಏನು ಮಾಡೋಕ್ಕಾಗತ್ತೆ ಈಗ? ಅದರಿಂದ ನನಗೆ ಗೊತ್ತಿದೆ ಸಾರ್ವಜನಿಕರು ಒಂದೊಂದು ಸಾರಿ ಹಲವಾರು ಕಾರಣಕ್ಕೆ ಎಷ್ಟೇ ಅಭಿವೃದ್ಧಿ ಅಥವಾ ಎಷ್ಟೇ ಒಳ್ಳೆಯ ಕಾರ್ಯಕ್ರಮ ಸಾರ್ವಜನಿಕ ಸೌಲಭ್ಯ ಕೊಟ್ಟರು ಬೇರೆ ಬೇರೆ ಕಾರಣಕ್ಕೆ ರಾಜಕೀಯವಾಗಿ ಆಲೋಚನೆ ಮಾಡ್ತಕ್ಕಂಥದ್ದನ್ನ ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ನೋಡ್ಕೊಂಬಂದಿದ್ದೀವಿ. ನೋಡೋಣ, ಕೆಲವರೆಲ್ಲ 28ಕ್ಕೆ ಎಲ್ಲ ರೆಡಿಯಾಗವ್ರೆ ಫೋಟೋ ಗೀಟು ಹೊಲಿಸ್ಕೊಂಡು. ಸೊ ಇನ್ನೂ 2 ವರ್ಷ ಇದೇನಿದೆ ಮರ್ತುಬಿಟ್ಟವ್ರು ಅವರು. ಬಹುಶಃ 2 ವರ್ಷ 2 ದಿವಸ ಬರುತ್ತೆ ಅಂತ ಇಟ್ಕೊಂಡವ್ರು. 2 ವರ್ಷ 3 ತಿಂಗಳಿದೆ. ಬಟ್ ಆಲೇ ಕೋಟು ಸೂಟು ಎಲ್ಲ ಹೊಲಿಸ್ಕೊಂಡು ಸೊ ಯಾರು ಯಾವ್ಯಾವ ಖಾತೆ ಹಂಚ್ಕೊಂಡು ಕೂತಿದ್ದಾರೆ. ಇರಲಿ, ಖುಷಿಯಾಗಿರೋದು ತಪ್ಪು ಅಂತೂ ಹೇಳೋಕ್ಕಾಗಲ್ಲ. ಸೊ ಇರಲಿ, ನಮಗಿನ್ನೂ 2 ವರ್ಷ 3 ತಿಂಗಳಿದೆ. 28ಕ್ಕೆ ಡಿಸೈಡ್ ಮಾಡ್ತಾರೆ ಜನ ಅಂತ. ಮುಖ್ಯವಾಗಿ 28ಕ್ಕೆ
ಯಾರನ್ನು ಆಯ್ಕೆ ಮಾಡಬೇಕು, ಯಾವ ಸರ್ಕಾರ ಬರಬೇಕು ಅನ್ನೋದನ್ನು ಜನ ಥಿಂಕ್ ಮಾಡೋದೇ 3 ತಿಂಗಳಿದೆ ನಿಮಗೆ. ಟೂ ಅರ್ಲಿ ಅಲ್ಲ. ಕೆಲವರು ಅವರೇ ಬಾಯ್ಬಿಟ್ಟವ್ರೆ, ಮಗು ಹುಟ್ಟೋದ್ಕಿಂತ ಮೊದಲೇ ಕುಲಾವಿ ಅಂತ. ಹಂಗೆ ಎಲ್ಲರೂ ಅವರೇ ಮಾತಾಡ್ತಾರೆ, ಅವರೇ ಪ್ರಶ್ನೆ ಮಾಡ್ತಾರೆ. ಅವರವರಲ್ಲೇ ಈಗ ಎರಡು ಪಕ್ಷದ ಮಧ್ಯದಲ್ಲಿ ನಡೀತಾ ಇದೆ, ಆಲೆ ಪ್ರಾರಂಭ ಆಗಿದೆ ತಿಕ್ಕಾಟ. ಸೊ ಮಿತ್ರತ್ವದ ಪ್ರಶ್ನೆ, ಅದಕ್ಕೆ ಸಮಾಧಾನ. ಬಟ್ ಒಂದು ಸ್ವಲ್ಪ ಪ್ರಶ್ನೆ ಮಾಡೋರು ಪ್ರಜಾಪ್ರಭುತ್ವದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದ ಇವೆಲ್ಲ ನಡೀಲಿ ಇನ್ನೂ 2 ವರ್ಷ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.